ತುಂಬಾ ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಆರ್ಆರ್ ಮತ್ತೆ ಶಿರಾನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾನ ಪ್ರಕ್ರಿಯೆಯ ಬಗ್ಗೆ ನಿಮಗೆ ತೋರಿಸ್ತಾನೆ ಇದ್ವಿ. ಶಿರಾ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡಗೆ ಶಾಕ್ ಆಯ್ತಂತೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂತ ವೇಳೆ ಆರಿದೆ ದೀಪ. ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಹಜವಾಗಿ ಆತಂಕ ಆಗಿರುತ್ತೆ ಅವರಿಗೆ. ಮೊದಲೇ ದೇವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದ್ದು, ಮತ್ತೆ ದೀಪವನ್ನ ಹಚ್ಚಿ ಮಂಗಳಾರತಿಯನ್ನ ಮಾಡಿದ್ದಾರೆ ಅರ್ಚಕರು. ಸ್ವಗ್ರಾಮ ಚಿರತಹಳ್ಳಿಯಲ್ಲಿರುವಂತಹ ಆಂಜನೇಯನ ದೇಗುಲ ಮತದಾನಕ್ಕೂ ಮುನ್ನ ಪೂಜೆಯನ್ನ ಸಲ್ಲಿಸಿದ್ರು ರಾಜೇಶ್ ಗೌಡ. ಏನೋ ತೊಂದರೆ ಆಗುತ್ತೆ ಆ ಕಡೆ ಹೋಗಿದ್ರೆ ಎಲ್ಲ ಕರೆಕ್ಟಾಗಿ ಸಿಗುತ್ತೆ ಇಲ್ಲ ಹಂಗೆ ಹೆಂಗೆ ಮಾಡ್ತೀವಲ್ಲ ಈಗ ಹಾಂ ಕ್ಯಾಮ್ರಾ ಮೇಲೆ ಅಣ್ಣ ಸ್ವಲ್ಪ ಹಿಂದೆ ಬರೋಣ. ಶಿರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಜೇಶ್ ಗೌಡ್ರು ಮತದಾನ ಮಾಡಲಿಕ್ಕೂ ಮುಂಚೆ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಹೋಗಿದ್ರು. ಆಂಜನೇಯ ದೇವರಿಗೆ ಪೂಜೆಯನ್ನ ಸಲ್ಲಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಪೂಜೆಯನ್ನ ಸಲ್ಲಿಸಬೇಕಾದ್ರೆ ಹಚ್ಚಿದ್ದಂಥ ದೀಪ ಆರಿದೆ. ಎಲ್ಲೋ ಒಂದು ಕಡೆ ಅಪಶಕನ ಅಂತ ಅಲ್ಲಿದ್ದಂಥವರೇ ಕೆಲವರು ಮಾತನಾಡಿದ್ರಂತೆ. ಮತ್ತೆ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಿಸಲಾಯಿತು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಸಹಜವಾಗಿ ಇಲ್ಲಿ ಈ ಅಭ್ಯರ್ಥಿಗಳಿಗೆ ಇಂತಹ ಸಂದರ್ಭದಲ್ಲಿ ಪೂಜೆ ಮಾಡಬೇಕಾದ್ರೆ ಈ ರೀತಿಯಾಗಿ ದೀಪ ಆರುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಕುಂಕುಮ ಬಟ್ಲು ಕೆಳಗೆ ಬೀಳುವಂಥದ್ದಾಗಿರ್ಬೋದು, ಅಥವಾ ಎಡಗಡೆಯಿಂದ ಹೂವು ಬೀಳುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ನಡೆದಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಆಗುತ್ತೆ. ಈಗ ದೀಪ ಆರಿದಾಗ ರಾಜೇಶ್ ಗೌಡರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ರು ಅನ್ಸುತ್ತೆ. ಖಂಡಿತ ಪೃಥ್ವಿ, ಇದು ಸಹಜವಾಗಿಯೂ ಕೂಡ ಅವರು ಮೇಲ್ನೋಟಕ್ಕೆ ಕ್ಯಾಮ್ರಾಗಳ ಮುಂದೆ ನಾವು ಆತಂಕ ಆಗಬಾರ್ದು ಎಂಬ ಒಂದು ಐಡಿಯಾ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಘಟನೆ ಅವ್ರಿಗೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಆತಂಕ ಸೃಷ್ಟಿಸಿರುತ್ತೆ. ಯಾಕಂದ್ರೆ ಅವರ ಸ್ವಂತವರು ಸ್ವಗ್ರಾಮದಲ್ಲಿರುವಂತಹ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನಂದ್ರೆ ಆ ಪೂಜಾರ ಅವ್ರ ಹೆಸರಲ್ಲಿ ಅರ್ಚಕರು ಅರ್ಚನೆ ಮಾಡುವಂತ ವೇಳೆಯಲ್ಲಿ ಕರ್ಪೂರದ ಆರತಿ ಒಂದು ಹಾರತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಅವರು ಕೂಡ ಸಾಕಷ್ಟು ಗೊಂದಲಕ್ಕೆ ಅಂದ್ರೆ ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ಬೋದು ಎಂಬ ಒಂದು ಅನುಮಾನ ಕಾಡ್ತಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಿರಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ನಡೆದಿತ್ತು ಪ್ರಚಾರ. ಮೂರು ಪಕ್ಷಗಳು ಕೂಡ ಸಾಕಷ್ಟು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಯಾರು ಗೆಲ್ತಾರೆ ಅಂತ ಹೇಳುವಂಥದ್ದು ತುಂಬಾ ಕಷ್ಟನೇ. ಶಿರಾ ಕ್ಷೇತ್ರದಲ್ಲಿ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶಿರಾ ಕ್ಷೇತ್ರದಲ್ಲಿ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಸಂಗ್ರಾಮ್ ಸಿಂಗ್ ಅವರು ವೋಟಿಂಗ್ ಅನ್ನು ಮಾಡಿದ್ದಾರೆ. ಜಾಲಹಳ್ಳಿ ಸೆಂಟ್ ಕ್ಲಾರೆಟ್ ಮತಕೇಂದ್ರದಲ್ಲಿ ಮತದಾನವನ್ನು ಮಾಡಿರುವಂಥದ್ದು. ಹಕ್ಕು ಚಲಾವಣೆ ಮಾಡಿದ್ದಾರೆ ಸಂಗ್ರಾಮ್ ಸಿಂಗ್ ಅವರ ದಂಪತಿ. ಕುಟುಂಬ ಸಮೇತರಾಗಿ ಬಂದು ಸಂಗ್ರಾಮ್ ಸಿಂಗ್ ಅವರು ಮತವನ್ನ ಚಲಾಯಿಸಿದ್ರು. ಜಾಲಹಳ್ಳಿ ಸೆಂಟ್ ಕ್ಲಾರೆಟ್ ಮತಕೇಂದ್ರದಲ್ಲಿ ಬಂದು ಅವರು ಮತದಾನವನ್ನ ಮಾಡಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಸಂಗ್ರಾಮ್ ಸಿಂಗ್ ಅವರು ಕೂಡ ಮತವನ್ನ ಚಲಾಯಿಸಿರುವಂಥದ್ದು. ಸಾಕಷ್ಟು ಜನ ವಿಐಪಿಗಳು ಇರುವಂಥ ಕ್ಷೇತ್ರ ಆರ್ಆರ್ ನಗರ ಕ್ಷೇತ್ರ, ಅತಿ ದೊಡ್ಡ ಕ್ಷೇತ್ರ. ಇಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳಾಗಿರ್ಬೋದು, ನಿವೃತ್ತ ಅಧಿಕಾರಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ನಟ ನಟಿಯರು ಇರುವಂಥ ಕ್ಷೇತ್ರ ಆಗಿದೆ ಆರ್ಆರ್ ನಗರ ಕ್ಷೇತ್ರ. ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಾ. ಅಮೂಲ್ಯ ಆಗಿರ್ಬೋದು, ಅವರು ಸೇರಿದಂತೆ ಅಲ್ಲಿರುವಂಥ ಅಭ್ಯರ್ಥಿಗಳು ಮತ್ತೆ ದರ್ಶನ್ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು ಮತವನ್ನ ಚಲಾಯಿಸಲಿದ್ದಾರೆ.
ಗಣೇಶ್ ಅವರ ಮತ ಕೂಡ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಇರುವಂಥದ್ದು. ನೆನಪಿರಲಿ, ಪ್ರೇಮ್ ಅವರ ಮತ ಕೂಡ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಇದೆ. ಈ ರೀತಿಯಾಗಿ ಸಾಕಷ್ಟು ಜನರದ್ದು ಇದೆ. ಒಬ್ಬೊಬ್ಬರಾಗಿ ಬಂದು ಮತವನ್ನು ಚಲಾಯಿಸ್ತಿದ್ದಾರೆ.